ಏನು ಮ್ಯಾಚ್ ಅದು ಎವ್ರಿ ಮೂಮೆಂಟು ಆ ಕಡೆದು ಮ್ಯಾಚ್ ಇತ್ತು, ಈ ಕಡೆದು ಮ್ಯಾಚ್ ಇತ್ತು. ಎಷ್ಟು ಇಂಟ್ರೆಸ್ಟಿಂಗ್, ಎಷ್ಟು ಥ್ರಿಲ್ಲಿಂಗ್ ಆಗಿತ್ತು ಅಂದರೆ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿಗಿಂತ ಜಾಸ್ತಿ ಆಗಿತ್ತು. ಮೂಮೆಂಟಮ್ ಎಷ್ಟು ಬೇಗ ಬೇಗ ಶಿಫ್ಟ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದು ಕಡೆ ಇವ್ರ ಜೊತೆ ಮ್ಯಾಚ್ ಇದ್ರೆ ಇನ್ನೊಂದು ಕಡೆ ಇವ್ರ ಕಡೆ ಮ್ಯಾಚ್ ಇತ್ತು. ಆದರೆ ಕೆಲವೊಂದು ಇದರಲ್ಲಿ ಸಿಚುವೇಶನ್ ನನಗನ್ಸಿದ್ದು ವರ್ಸ್ಟ್ ಕ್ಯಾಪ್ಟನ್ಸಿ ಅಂತ ಅನ್ನಿಸ್ತು. ಯಾವುದೋ ಬಾಲರ್ನ ಕಳಿಸೋ ಬದಲು ಮತ್ತೆ ಯಾವುದೋ ಬಾಲರ್ನ ಕಳಿಸಿದ್ದು, ಮತ್ತೆ ಪ್ಲೇಯರು ಫಿಟ್ ಇಲ್ಲ ಅಂದರೆ ಹೇಗಾಗತ್ತೆ ಮ್ಯಾಚ್ ಎಲ್ಲಿಂದ ಎಲ್ಲಿಗೆ ಟರ್ನ್ ಆಗುತ್ತೆ ಅನ್ನೋಕೆ ಈ ಒಂದು ಮ್ಯಾಚೇ ಸಾಕ್ಷಿ. ಹೆಲೋ ಕ್ರಿಕೆಟರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ಆಲ್ಮೋಸ್ಟ್ ಆಲ್ ನಮ್ಗೆಲ್ರಿಗೂ ಗೊತ್ತೇ ಇದೆ T20 ವರ್ಲ್ಡ್ ಕಪ್ ನಡೀತಾ ಇದೆ ಅಂತ ಹೇಳಿ. ಅದು ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ನಡೀತಾ ಇದ್ದಂಥ ಮ್ಯಾಚ್ಗಳು. ಬಟ್ ಇವತ್ತು ನಡೆದಂಥ ಒಂದು ಮ್ಯಾಚ್, ಅದು ಮೊದಲನೇ ಮ್ಯಾಚ್, ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ್. ಎಂಥ ಮ್ಯಾಚ್ ಅಂತ ಹೇಳಿದರೆ, ಅಫ್ಘಾನಿಸ್ತಾನದವರಿಗೆ ವಿನ್ ಆಗಲೇಬೇಕಿತ್ತು. ಯಾಕಂದರೆ ಅಫ್ಘಾನಿಸ್ತಾನದವರು ಆಲ್ರೆಡಿ 182 ಹೊಡೆದು ನ್ಯೂಜಿಲೆಂಡ್ ಜೊತೆ ಸೋತಿದ್ರು. ಸೊ ಅಫ್ಘಾನಿಸ್ತಾನಕ್ಕೆ ವಿನ್ ಆಗಲೇಬೇಕಾಗಿತ್ತು. ಸೌತ್ ಆಫ್ರಿಕಾ ಒಂದು ಮ್ಯಾಚನ್ನು ಈಸಿಯಾಗಿ ವಿನ್ ಆಗಿದ್ರು ಕೂಡ. ಏನಾಯಿತು ಮ್ಯಾಚ್ ಅಂತ ಹೇಳಿದರೆ, ಸೌತ್ ಆಫ್ರಿಕಾ ಫಸ್ಟ್ ಬ್ಯಾಟಿಂಗ್ ತಗೊಂಡು 187 ರನ್ನ ಹೊಡೆದು 188 ರನ್ನನ್ನು ಅಫ್ಘಾನಿಸ್ತಾನದ ಹೊಡಿಬೇಕಿತ್ತು. ಅದರಲ್ಲಿ ಅಫ್ಘಾನಿಸ್ತಾನದಲ್ಲಿ ಸ್ಟಾರ್ಟಿಂಗ್ ಏನೋ ಚೆನ್ನಾಗೇ ಸಿಕ್ತು. ಗುಲ್ಬಾಜು ಮತ್ತು ಅವ್ರದ್ದು ಓಪನಿಂಗ್ ಬ್ಯಾಟ್ಮನ್ ಜದ್ರಾನು 51 ರನ್ನ ಪಾರ್ಟ್ನರ್ಶಿಪ್ ಕೊಟ್ಟರು. 51 ರನ್ ಆದಾಗ ಜದ್ರಾನ್ ಔಟ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ವಿಕೆಟ್ ಕೂಡ ಹೋಯಿತು. ಅದಾದಮೇಲೆ ಮತ್ತೆ ಗುಲ್ಬಾಜು ಸ್ಕೋರನ್ನು ಒಳ್ಳೆ ರೇಂಜಿಗೆ ತಗೊಂಡು ಹೋದ್ರು. ಅದಾದಮೇಲೆ ವಿಕೆಟ್ ಬ್ಯಾಕ್ ಟು ಬ್ಯಾಕ್ ಹೋಗ್ತಾನೆ ಹೋಯಿತು. ನಬಿ ಕೂಡ ಸ್ಟ್ಯಾಂಡ್ ಕೊಟ್ಟಿಲ್ಲ. ಗುಲ್ಬಾಜ್ ಔಟ್ ಆಗ್ತಿದ್ದಂಗೆ ಮತ್ತೆ ಯಾವ ಬ್ಯಾಟ್ಸ್ಮನ್ ಆಡಿಲ್ಲ. ಅದಾದಮೇಲೆ ಒಮ್ರಾಜಿ ಮತ್ತೆ ಇವನು ಕ್ಯಾಪ್ಟನ್ ಅಂತ ರಶೀದ್ ಖಾನ್, ಅಲ್ಲಿ ನಬಿ ಕೂಡ ಏನು ಜಾಸ್ತಿ ವರ್ಕ್ ಮಾಡಿಲ್ಲ, ಜಾಸ್ತಿ ಸ್ಕೋರ್ ಮಾಡಿಲ್ಲ. ಅದು ರಶೀದ್ ಖಾನ್ ಮತ್ತೆ ಒಮ್ರಾಜಿ ಸ್ವಲ್ಪ ರನ್ನನ್ನು ಕಲೆ ಹಾಕಿದ್ರು. ಅದಾದಮೇಲೆ 2 ಓವರಿಗೆ 22 ಬೇಕಾದಾಗ ರಶೀದ್ ಖಾನ್ ಔಟ್ ಆಗ್ತದೆ. ಒಮ್ರಾಜಿ ಔಟ್ ಆದಾಗ ರಶೀದ್ ಖಾನ್ ಅಲ್ಲಿ ಬ್ಯಾಟಿಂಗ್ ಕಳಿಸೋದು ಯಾರನ್ನ ಅಂತ ಹೇಳಿದ್ರೆ ಮುಜೀಬ್ ಉರ್ ರೆಹಮಾನ್ ಒಂದು ಬಾಲ್ನ ಡಾಟ್ ಆಗ್ತದೆ. ಡಾಟ್ ಆಗಿಬಿಟ್ಟು ನಾನ್ ಸ್ಟ್ರೈಕಲ್ಲಿ ನಿಂತ್ಕೋತಾರೆ. ರಶೀದ್ ಖಾನ್ ಹೊಡಿತಾ ಇರ್ತಾರೆ. ರಶೀದ್ ಖಾನ್ ಔಟ್ ಆದ ತಕ್ಷಣ ಅಲ್ಲಿ ಬಂದಿದ್ದು ನೂರ್ ಅಹಮದ್. ಇಲ್ಲಿ ಏನಾಯ್ತು ಮ್ಯಾಚ್ ಅಂತ ಹೇಳಿದ್ರೆ, 2 ಓವರಿಗೆ 22 ಬೇಕಿತ್ತು. ಅದಾದ್ಮೇಲೆ ಕೊನೆಗೆ ಏನಾಯ್ತು ಅಂದ್ರೆ 11 ಬಾಲಿಗೆ 19 ರನ್ ಬೇಕಾಯ್ತು. ಅದಾದ್ಮೇಲೆ ನೂರ್ ಅಹಮದ್ ಒಂದು ಬೌಂಡ್ರಿ ಹೊಡಿತಾರೆ. ಸೊ ಕೊನೆಗೆ 1 ಓವರಿಗೆ 13 ರನ್ ಬೇಕಾಗುತ್ತೆ. 13 ರನ್ ಬೇಕಾದಾಗ ನಾನ್ ಸ್ಟ್ರೈಕಲ್ಲಿ ಇದ್ದಂಥವ್ರು ರೆಹಮಾನ್, ಅವ್ರದ್ದು ವಿಕೆಟ್ ಕೂಡ ಹೋಗುತ್ತೆ. ಅದಾದ್ಮೇಲೆ ಒಂದು ವೇಳೆ ಮುಜೀಬ್ ಉರ್ ರೆಹಮಾನ್ನ ಕಳಿಸೋ ಬದಲು ಏನಾದ್ರೂ ಕ್ಯಾಪ್ಟನ್ ನೂರ್ ಅಹಮದನ್ನೇ ಕಳಿಸಿದ್ರೆ ಅಟ್ಲೀಸ್ಟ್ ಮ್ಯಾಚ್ ವಿನ್ ಆಗೋ ಚಾನ್ಸಸ್ ಕೂಡ ಇತ್ತು. ಕೊನೆಗೆ 1 ಓವರಿಗೆ 13 ಬೇಕಾದಾಗ ಇನ್ನ ಡ್ರಾಮೆಟಿಕ್, ಅಲ್ಲಂತೂ 100% ಎಲ್ಲಿಗೂ ಗೊತ್ತಿದೆ ಸೌತ್ ಆಫ್ರಿಕಾ ವಿನ್ ಆಗ್ತದೆ ಅಂತೇಳಿ. ಬಟ್ ಅಲ್ಲಿ ಆಗಿದೆ ಅಂತ ಹೇಳಿದ್ರೆ ಫಸ್ಟ್ ಬಾಲೇ ನೂರ್ ಅಹಮದ್ ವಿಕೆಟ್ ಹೋಗುತ್ತೆ. ಬಟ್ ಅದು ನೋ ಬಾಲ್. ರಬಾಡ ನಮ್ಗೆ ಬೇಡಪ್ಪ ಮ್ಯಾಚ್ ನೀವು ತಗೊಳ್ಳಿ ವಿನ್ ಆಗಿ ಅಂತ ಹೇಳಿ ಸೌತ್ ಆಫ್ರಿಕಾದವರು ಅಫ್ಘಾನಿಸ್ತಾನ ಕೈಗೆ ಕೊಟ್ಟರು. ಅಫ್ಘಾನಿಸ್ತಾನದ ಕೈಯಲ್ಲಿ ಕೊನೆ ತನಕ ಮ್ಯಾಚ್ ಬಂತು. ಒಂದು ನೋ ಬಾಲು, ಅದು ವಿಕೆಟ್ ಉಳ್ಕೋತು, ಇಲ್ಲಾಂದ್ರೆ ಆಲ್ ಔಟ್ ಆಗಿದವರು. ಅದಾದ್ಮೇಲೆ 1 ರನ್ ಬಂತ, 12 ರನ್ ಬೇಕಾಯ್ತು 6 ಬಾಲಿಗೆ. ಅದಾದ್ಮೇಲೆ ಒಂದು ವೈಡ್ ಆಗ್ತದೆ. ಫ್ರೀ ಹಿಟ್ ರಿಮೇನ್ಸ್. ಫ್ರೀ ಹಿಟ್ ಅಲ್ಲಿ ಒಂದು 6 ಕೂಡ ಹೊಡಿತದೆ ನೂರ್ ಅಹಮದ್ ಇವರಿಗೆ, ಅದು ರಬಾಡಾಗೆ. ಎಷ್ಟು ಬೇಕು ಆಮೇಲೆ 5 ರನ್ ಬೇಕು. 5 ರನ್ ಬೇಕಾದಾಗ ಮತ್ತೆ ಡಾಟ್ ಬಾಲ್ ಆಗುತ್ತೆ. 3 ಬಾಲಿಗೆ 5 ಬೇಕಾದಾಗ ಒಂದು ಡಬಲ್ ಹೊಡ್ತದೆ, ಅದು ಕೂಡ ನೋ ಬಾಲ್ ಅವ್ರ ಹಣೆ ಬರಕ್ಕೆ. ಈಗ 3 ಬಾಲಿಗೆ 2 ರನ್ ಬೇಕು. ನೂರ್ ಅಹಮದ್ ಒಂದು ಸಿಂಗಲ್ ತಗೊಂಡಿದ್ರುವ ಫಾರೂಕ್ ಅಟ್ಲೀಸ್ಟ್ ಒಂದೆಲ್ಲದ ಬ್ಯಾಟಿಗೆ ಟಚ್ ಮಾಡಿದ್ರು 1 ರನ್ ಬಂದಿರೋದು. 2 ಬಾಲಿಗೆ 1 ಬೇಕಾದಾಗ ಅದೇನ್ ಮಾಡ್ತದ, ಕವರ್ಸ್ ಅಲ್ಲಿ ಡೀಪ್ ಕವರ್ಸಿಗೆ ಒಂದು ಹೊಡಿತದೆ. ಅದನ್ನ ಡಬಲ್ ಹೊಡ್ಬೇಕಾಗಿರುತ್ತೆ. ಡಬಲ್ ಹೊಡ್ಲಿಕ್ಕೆ ಎಷ್ಟು ಟೈಮಿಂಗ್ ಇತ್ತು ಅಂದ್ರೆ ಈವನ್ ಥ್ರೋ ಕೂಡ ನೆಟ್ಟಿಗೆ ಸ್ಟಂಪ್ ಹತ್ರ ಬಂದಿಲ್ಲ. ರಬಾಡ್ ಅವರು ಔಟ್ ಸೈಡ್ ಆ ಕಡೆಯಿಂದ ಕಲೆಕ್ಟ್ ಮಾಡಿಕೊಂಡು ಸ್ಟಂಪಿಗೆ ಹಚ್ಚೋಷ್ಟು ಟೈಮ್ ಇತ್ತು. ಆದ್ರೂ ಫಾರೂಕಿ ಓಡಿ ರೀಚ್ ಆಗಿಲ್ಲ. ಮ್ಯಾಚ್ ಟೈ. ಅವತ್ತು ಇದ್ದಿದ್ದೆ ಲಾಸ್ಟ್ ಕೊನೆ ವಿಕೆಟ್. ಮ್ಯಾಚ್ ಟೈ ಆದ್ಮೇಲೆ ಅಫ್ಘಾನಿಸ್ತಾನದ ಓಪನಿಂಗ್ ಬ್ಯಾಟಿಂಗ್ ಬಂದು 17 ರನ್ ಹೊಡಿತದೆ. ಒಮ್ರಾಜಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ತದೆ. 17 ರನ್ ಹೊಡಿತದೆ. 18 ರನ್ ಹೊಡಿಬೇಕಾಗಿರುತ್ತೆ. ಮತ್ತೆ ಬಾಲಿಂಗ್ ತಗೊಂಡು ಹೋಗಿ ಫಾರೂಕಿ ಕೈಯಲ್ಲಿ ಬಾಲ್ ಕೊಡ್ತಾನೆ ರಶೀದ್ ಖಾನ್. ಅಲ್ಲಿ ಯಾವುದೋ ಒಂದು ಸ್ಪಿನ್ನರ್ಸಿಗೆ ಆಡಿಸ್ಬೋದಿತ್ತು ಅಂತ ನಂಗೆ ಅನ್ನಿಸ್ತು. ಯಾಕಂದ್ರೆ ಇದ್ದಿದ್ದೆ 2 ಸ್ಪಿನ್ನರ್ಸ್, ಒಂದೊಂದು ಬೆಸ್ಟ್ ಸ್ಪಿನ್ನರ್ಸ್, ಒಂದು ಮುಜೀಬ್ ಉರ್ ರೆಹಮಾನ್, ಮತ್ತೊಂದು ರಶೀದ್ ಖಾನ್ ಇಂಥ ಎಷ್ಟೊಂದು ಮ್ಯಾಚ್ಗಳಲ್ಲಿ ಬಾಲಿಂಗ್ ಆಡಿಸಿದ್ದಾರೆ. ಸೊ ಅವ್ರು ಆಡಿಸ್ದೇನೆ ಬಾಲಿಂಗ್ ಕೊಟ್ಟರು ಇವರಿಗೆ ಫಾರೂಕಿ ಚೆನ್ನಾಗಿ ಬಾಲಿಂಗ್ ಹಾಕಿದ್ದಿಲ್ಲ ಅಂತಿಲ್ಲ. ಫಸ್ಟ್ ಬಾಲ್ ಸಿಂಗಲ್ಲು, ಸೆಕೆಂಡ್ ಬಾಲ್ 6, 3ನೇ ಬಾಲ್ ವಿಕೆಟು, 4ನೇ ಬಾಲ್ ಬೌಂಡ್ರಿ, 5ನೇ ಬಾಲ್ ಡಾಟು. ಅವಾಗ ಬೇಕಾಗಿದ್ದು 1 ಬಾಲ್ 7. ಅವಾಗ ಮತ್ತೆ ಯಾರ್ಕರ್ ಹಾಕ್ಲಿಕ್ಕೆ ಹೋಗಿ ಬ್ಯಾಟ್ ಮುಂದ್ಗಡೆನೆ ಬಾಲ್ ಆಗ್ತದೆ. ಅದು ಕೂಡ ಸ್ಟ್ರೇಟ್ 6 ಸ್ಟಬ್ಸ್ ಹೊಡೆಯೋದು. ಅಲ್ಲಿಗೆ ಮತ್ತೆ ಮ್ಯಾಚ್ ಟೈ ಆಗುತ್ತೆ. ಅವಾಗ ನಮ್ಗನ್ಸಿದ್ದು ಇದೇ ಸೇಮ್ ಸಿಚುವೇಶನ್ ಅಫ್ಘಾನಿಸ್ತಾನ ಮತ್ತೆ ಇಂಡಿಯಾ ಮ್ಯಾಚ್ ಬೆಂಗಳೂರಲ್ಲಿ ನಡೆದಿತ್ತು. ಅವಾಗ ನಾನು ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡು ಲೈವ್ ಮ್ಯಾಚ್ ನೋಡಿದ್ದೀನಿ. ಅವಾಗಲೂ 2 ಸಲ ಸೂಪರ್ ಓವರ್ ಆಗಿತ್ತು. ಆಗ್ಲೂ ಕೂಡ ಅಫ್ಘಾನಿಸ್ತಾನ ಸೋತಿದ್ದು. ಇವತ್ತು ಕೂಡ ಸೇಮ್ ಆಯಿತು. ಇಲ್ಲೂ ಕೂಡ ಮತ್ತೆ ರಶೀದ್ ಖಾನ್ ಮಾಡಿದ ಮಿಸ್ಟೇಕ್ ಏನಂತ ಹೇಳಿದ್ರೆ, ನಬಿ
ಫಸ್ಟ್ ಅಂದ್ರೆ ಯಾವಾಗ ಚೇಸಿಂಗ್ ಅಲ್ಲಿ ಬಂದಾಗಲೇ ಅವ್ನು ಬ್ಯಾಟಿಂಗ್ ಸರಿಯಾಗಿ ತಾಗ್ತಾ ಇರಲಿಲ್ಲ. 8 ಬಾಲಿಗೆ 5 ಹೊಡೆದಿದ್ದಾರೆ. ಅಂತ ಬ್ಯಾಟ್ಸ್ಮನ್ ನ ಓಪನಿಂಗ್ ಕಳಿಸಿದ್ದು ತಪ್ಪು. ಕೇಶವ್ ಮಹಾರಾಜ್ ಯಾವಾಗ ಸ್ಪಿನ್ ಬಾಲಿಂಗ್ ಅಂತ ಗೊತ್ತಾಯ್ತು, ಅವರು ನಬಿನ ಓಪನಿಂಗ್ ಕಳಿಸಿದ್ರು. ನಬಿ ಫಸ್ಟ್ ಬಾಲ್ ಡಾಟ್, ಸೆಕೆಂಡ್ ಬಾಲ್ ವಿಕೆಟ್, ಅಲ್ಲಿಗೆ 2 ಬಾಲ್ ಹೋಯ್ತು. ಸೌತ್ ಆಫ್ರಿಕಾದವರು ಆಲ್ರೆಡಿ 6 ಬಾಲಿಗೆ 23 ರನ್ ಹೊಡೆದಿದ್ದಾರೆ. ಇವ್ರಿಗೆ 24 ರನ್ ಬೇಕು. 24 ರನ್ ಬೇಕಾದಾಗ ಗುರ್ಬಾಜ್ನೇ ಓಪನಿಂಗ್ ಕಳಿಸಬಹುದಿತ್ತು. ಆಲ್ರೆಡಿ ಚೆನ್ನಾಗಿ ಆಡಿದಂತ ಬ್ಯಾಟ್ಸ್ಮನ್ ಗುರ್ಬಾಜ್ನ ಕಳಿಸಿದ್ರೆ ಆಗೋ ಚಾನ್ಸಸ್ ಇತ್ತು. ಗುರ್ಬಾಜ್ ಮತ್ತೆ ಗುಲ್ಬುದ್ದೀನ್ ಇಬ್ರು ಬರ್ಬಹುದಿತ್ತು. ಬಟ್ ರಶೀದ್ ಖಾನ್ ಮಾಡಿದ್ದು ಏನ್ ತಪ್ಪು ಅಂತ ಹೇಳಿದ್ರೆ ನಬಿನ ಓಪನಿಂಗ್ ಕಳಿಸಿದ್ರು. 1 ಬಾಲ್ ಡಾಟ್ ಹಾಕಿದ್ರು, ಸೆಕೆಂಡ್ ಬಾಲ್ ವಿಕೆಟ್ ಕೊಟ್ಟರು. ಇನ್ನು 4 ಬಾಲಿಗೆ 24 ಬೇಕು, 4 ಸಿಕ್ಸ್ ಬೇಕು. ಆದ್ರೂ ಗುರ್ಬಾಜ್ ಕೊನೆ ತನಕ ಫೈಟ್ ಮಾಡಿದ್ರು. ಹ್ಯಾಟ್ರಿಕ್ 3 ಸಿಕ್ಸ್ ಹೊಡೆದು ಅಲ್ಲಿಗೆ 18 ರನ್ ಆಯಿತು. ಅದಾದ್ಮೇಲೆ ಇನ್ನು ಬೇಕಾಯ್ತು ಲಾಸ್ಟ್ ಬಾಲಿಗೆ 6 ರನ್, ಒಂದು ವೈಡ್ ಹಾಕ್ತಾರೆ. ಅದಾದ್ಮೇಲೆ ಇನ್ನ ಒಂದು ಬೌಂಡ್ರಿ ಹೊಡೆದು ಕೂಡ ಮ್ಯಾಚ್ ಟೈ ಆಗಿರುತ್ತೆ. ಬಟ್ ಅವ್ರಿಗೆ ಹಾಕಿದಂಥ ಬಾಲ್ ಹೇಗಿತ್ತು ಅಂತ ಹೇಳಿದ್ರೆ ಆಫ್ ಸೈಡ್ ಅಲ್ಲಿ ಎತ್ತು ಹಾಕಬೇಕಿತ್ತು. ಬಟ್ ಅದು ಆಗಿಲ್ಲ. ಅವ್ರು ಎತ್ತಾಕೋ ಪ್ರಯತ್ನ ಪಟ್ಟರು, ಸೀದಾ ಫೀಲ್ಡರ್ ಕೈಗೆ ಬಾಲ್ ಹೋಯಿತು, ಕ್ಯಾಚ್ ವಿಕೆಟ್. ಅಲ್ಲಿಗೆ ಅಫ್ಘಾನಿಸ್ತಾನ ಸೋಲ್ತು. ಅಫ್ಘಾನಿಸ್ತಾನ ಎಂತೆಂಥ ಫೈಟಿಂಗ್ ಮ್ಯಾಚ್ ಆಡಿದೆ ಅಂತ ಹೇಳಿದ್ರೆ ಮೊನ್ನೆ ಆಗಿದಂಥ ನ್ಯೂಜಿಲೆಂಡ್ ವರ್ಸಸ್ ಅಫ್ಘಾನಿಸ್ತಾನ ಕೂಡ ಒಳ್ಳೆ ಫೈಟಿಂಗ್ ಮ್ಯಾಚು. ಬಟ್ ಅಫ್ಘಾನಿಸ್ತಾನ ಸೋತು. ಇವತ್ತಾಗಿದಂಥ ಅಫ್ಘಾನಿಸ್ತಾನ ಮತ್ತೆ ಸೌತ್ ಆಫ್ರಿಕಾ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಮ್ಯಾಚ್. ಯಾವುದೇ ಸಿನಿಮಾ ಕೂಡ ಕಮ್ಮಿ ಇರಲಿಲ್ಲ ಇದು. ಅಷ್ಟು ಒಂದು ಕ್ಲೈಮ್ಯಾಕ್ಸ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಆ ಮ್ಯಾಚ್ ಅನ್ನು ಕೂಡ ಸೋತಿದ್ದಾರೆ. ಎಷ್ಟು ಅವರಿಗೆ ಅಂದ್ರೆ ಏನು ಅದೃಷ್ಟನೇ ಇಲ್ಲ, ಒಳ್ಳೆ ದರಿದ್ರ ಹಿಡ್ಕೊಂಡಂಗೆ ಆಗಿದೆ ಅವರಿಗೆ. ಇಂಥ ಎಷ್ಟೊಂದು ಮ್ಯಾಚ್ಗಳು ಸೋತಿದ್ದಾರೆ. ಈವನ್ ವರ್ಲ್ಡ್ ಕಪ್ ಅಲ್ಲಿ ಕೂಡ, ಓಡಿಯಾ ವರ್ಲ್ಡ್ ಕಪ್ ಅಲ್ಲಿ ಆಸ್ಟ್ರೇಲಿಯಾ ಜೊತೆ ಸೋತಿದ್ದ ಮ್ಯಾಚ್ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಅದು. ಇಂತಿಂಥ ಫೈಟಿಂಗ್ ಮ್ಯಾಚ್ ಅನ್ನು ಅಫ್ಘಾನಿಸ್ತಾನ ಯಾವತ್ತೂ ವಿನ್ ಆಗಿಲ್ಲ. ಕೊನೆ ತನಕ ತಗೊಂಡ್ ಬರ್ತದೆ, ಆಮೇಲೆ ಕೈ ಟುಕ್ ಅಂತ ಬಿಟ್ಬಿಡ್ತದೆ. ಅಷ್ಟೇ ಅವ್ರ ಕೆಲಸ. ಸಖತ್ ಇಂಟ್ರೆಸ್ಟಿಂಗ್ ಮ್ಯಾಚ್. ನನಗಂತೂ ಸಖತ್ ಇಂಟ್ರೆಸ್ಟಿಂಗ್ ಬಂತು. ಇನ್ನು ನಡೆಯುವಂಥ ಮ್ಯಾಚ್ ಯಾವ್ದಪ್ಪ ಅಂತ ಹೇಳಿದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ. ಈ ಒಂದು ಮ್ಯಾಚಿಗೆ ನಾನಂತೂ ಸಿಕ್ಕಾಪಟ್ಟೆ ವೇಟಿಂಗ್ ಮಾಡ್ತಾ ಇದ್ದೀನಿ. ಅದು ಸಂಡೇ. ಪಾಕಿಸ್ತಾನ ಆಲ್ರೆಡಿ ಮ್ಯಾಚ್ ಆಡ್ಲಿಕ್ಕೆ ಒಪ್ಕೊಂಡಿದ್ರು ಕೂಡ. ಯಾಕಂದ್ರೆ ಕೆಲವೊಂದು ಕಂಡೀಷನ್ ಹಾಕಿದ್ರು, ಆ ಕಂಡೀಷನ್ ಪ್ರಕಾರ ಆಡಲೇಬೇಕು. ಅವ್ರ ಕಂಡೀಷನ್ನ ICC ಒಪ್ಕೊಂಡಿಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಅವ್ರಿಗೆ ಬ್ಯಾನ್ ಮಾಡುವಂತ ಒಂದು ಹೆದರಿಕೆ ಕೂಡ ಇತ್ತು. ಅದಕ್ಕಾಗಿಯೇ ಪಾಕಿಸ್ತಾನದವರು ಆಡುವಂತ ಒಂದು ಗ್ಯಾರಂಟಿನ ಕೂಡ ಕೊಟ್ಟಿದ್ದಾರೆ. ಸೊ ಶ್ರೀಲಂಕಾಕ್ಕೆ ನಾವು ಹೋಗಿ ಅಲ್ಲಿ ಪಾಕಿಸ್ತಾನದ ಜೊತೆ ಆಡಬೇಕು. ಆಲ್ರೆಡಿ ಪಾಕಿಸ್ತಾನಲ್ಲಿ ಸೆಟಲ್ ಆಗಿರುವಂಥ ಟೀಮು. ಅದ್ರ ಜೊತೆಗೆ ಯಾವ್ದು ಬೌಲರ್ ಹೆಸರು ತಾರಿಕ್ ಅಂದ್ರೆ ಹಿಂಗೆ ಬುಗ್ರಿ ತರ ಬಾಲರ್ಸ್ನಲ್ಲ, ಆ ಬಾಲರಿಗೆ ನಾವು ಹೋಗಿ ಹೊಡಿಬೇಕು ಅನ್ನೋದು ನನ್ನ ಆಸೆ. ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.